ದಿವಂಗತ ಶ್ರೀಯುತ ಟಿ.ಬಿ. ಇನಾಮದಾರ್ ಅವರ 78ನೇ ಜನ್ಮದಿನದ ಪುಣ್ಯ ಸ್ಮರಣೆಯ ಅಂಗವಾಗಿ ಚನ್ನಮ್ಮ ಕಿತ್ತೂರಿನ ಬೈಲೂರು ಗ್ರಾಮದಲ್ಲಿ ವಿಶೇಷ ಚೇತನರಿಗೆ ಮತ್ತು ವಯೋವೃದ್ಧರಿಗಾಗಿ ಅಗತ್ಯ ಸೇವಾ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮ ಜರುಗಿತು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಆಶ್ರಯದಲ್ಲಿ ALIMCO ಸಂಸ್ಥೆ ಮತ್ತು ಶ್ರೀ ಟಿ.ಬಿ. ಇನಾಮದಾರ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಿದ್ದು, ದಿವಂಗತ ಶ್ರೀ ಟಿ.ಬಿ. ಇನಾಮದಾರ್ ಸ್ವಗ್ರಾಮ ನೇಗಿನಹಾಳದಿಂದ ಆರಂಭಿಸಿರುವ ಸೇವಾ ಕಾರ್ಯ ಹಂತ ಹಂತವಾಗಿ ಕ್ಷೇತ್ರಾದ್ಯಂತ ಹಮ್ಮಿಕೊಳ್ಳುವ ಮಹದಾಸಕ್ತಿ ಹೊಂದಿರುವುದಾಗಿ ವಿಕ್ರಮ್ ಇನಾಮದಾರ್ ಹಾಗೂ ಲಕ್ಷ್ಮೀ ಇನಾಮದಾರ್ ತಿಳಿಸಿದರು. ಇನಾಮದಾರ್ ಬಗ್ಗೆ ಇವತ್ತು ಅವಾಗ 78ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮೌಲಾಯುತ ರಾಜಕಾರಣಿ ಯಾರಾದರೂ ಹುಡುಕೊಂತ ಇಡೀ ರಾಜ್ಯದಲ್ಲಿ ನೋಡಿದ್ರೆ ಮೊನ್ನೆ ಹಿರಿಯರಾದಂಥ ನನ್ನ ತಂದೆಯ ಸ್ನೇಹಿತರು ರಾಜಕಾರಣದಲ್ಲಿ ನಮ್ಮನ್ನು ಬಹಳ ಆತ್ಮೀಯ ಕಂಡಂಥ ಟಿ.ಬಿ. ಇನಾಮದಾರ್ ಸರ್ ಅನ್ನಲಿಕ್ಕೆ ಬಹಳ ಸಂತೋಷ. ಯಾರಾದರೂ ಏನಾದರೂ ಕಷ್ಟವನ್ನು, ಸಿಟ್ಟನ್ನು, ಪ್ರೀತಿಯನ್ನು ತೆಗೆದುಕೊಂಡು ಬಂದು ಒಂದೇ ಒಂದು ಅವು ಮಾತು ಬಾಯಪ್ಪ ಕೂತು ಅಂತಂದ್ರೆ ಆ ಮುಂದೆ ಕುಂತಂಥ ವ್ಯಕ್ತಿ ಎಷ್ಟೇ ಸಿಟ್ಟಿನಿಂದ ಬಂದು ಸಹಿತ ಸಮಾಧಾನವಾಗಿ ವಿಷಯವನ್ನು ಆಲಿಸ್ತಕ್ಕಂಥವು. ಅಂಥ ಮೌಲಾಯುಕ್ತ ರಾಜಕಾರಣಿಯ ಜೊತೆಗೆ ಸಹಕಾರ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಕಾರದಲ್ಲಿ ಭಾಳ ದೊಡ್ಡ ವಿಶ್ವಾಸವನ್ನು ಹೊಂದಿದಂಥವು. ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾಗಿ ಜೊತೆಗೆ ಈ ಭಾಗದಲ್ಲಿ 4 ಬಾರಿ ಶಾಸಕರಾಗಿ ಸಚಿವರಾಗಿ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟು ಈಗಾಗಲೇ ಸಂಸದ ಹೇಳಿದಂಗೆ ಇಡೀ ರಾಜ್ಯದಲ್ಲಿ IT ಮೇಳದಲ್ಲಿ ನಾನು ಒಂದು ಸಲ ಅವಾಗ ಜೊತೆಗೆ ಸಚಿವರಿದ್ದಾಗ ನಾನು ಹೋಗಿದ್ದೆ. ಆ IT ಮೇಳದಲ್ಲಿ ಅವಾಗ ಮಾಡಿದಂಥ ಕಾರ್ಯ ಅವತ್ತಿನ SM ಕೃಷ್ಣ ಅವರ ಅಧಿಕಾರ ಅವಧಿಯಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದು ಇವತ್ತು ನಾವು ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಅವಾಗ ಇವತ್ತು 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಜೊತೆಗೆ ಅವ್ರ ಕುಟುಂಬಕ್ಕೂ ಸಹಿತ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಹೆಚ್ಚಿಸುವಂಥ ಒಂದು ಪ್ರಯತ್ನ. ಹಾಗಾಗಿ ನಾವು ಫೌಂಡೇಶನ್ನ, ಇನಾಮದಾರ್ ಫೌಂಡೇಶನ್ನ ಈ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಬೆಂಬಲಿಸೋಣ, ಪ್ರೋತ್ಸಾಹಿಸೋಣ. ಮತ್ತು ನಮ್ಮ ಅಲಿಮ್ಕೋ ಸಂಸ್ಥೆ ಇದು ಈ ರೀತಿ ದೇಶವ್ಯಾಪಿಯಾಗಿ ಈ ರೀತಿ ತನ್ನ ಚಟುವಟಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದೆ. ಅನೇಕ NGOಗಳಿಗೆ ಈ ರೀತಿ ಸೌಲಭ್ಯಗಳನ್ನೆಲ್ಲ ಒದಗಿಸ್ಕೊಡೋದಕ್ಕೆ ತನ್ನ ಸಹಕಾರವನ್ನು ನೀಡ್ತಾ ಇದೆ. ನಮ್ಮ ವಿಕಲಚೇತನರಿಗಾಗಿ ADIP ಅನ್ನುವಂತಹ ಒಂದು ಯೋಜನೆ ಇದೆ. ಈಗ ಬೇರೆ ಬೇರೆ ಸೌಲಭ್ಯಗಳನ್ನೆಲ್ಲ ಅದು ಕೊಡಿಸೋದಕ್ಕೆ, ಅದರ ಜೊತೆಯಲ್ಲಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅನ್ನೋದೊಂದಿದೆ. ಈ ಎಲ್ಲ ಬಡತನ ರೇಖೆಗಿಂತ ಕೆಳಗಿರೋರಿಗೂ ಸಹ ಸೌಲಭ್ಯವನ್ನು ಕೊಡೋದಕ್ಕೆ ಬೇಕಾದಂತಹ ಒಂದು ಯೋಜನೆಗಳೆಲ್ಲ ಇದೆ. ಒಟ್ಟಾರೆ ಈ ಯೋಜನೆಗಳ ಎಲ್ಲವನ್ನೂ ಜೋಡಿಸ್ಕೊಂಡು ಇಲ್ಲಿ ನಮ್ಮೂರಿನ ಬೈಲೂರಿನ ವಿಕಲಚೇತರನ್ನೆಲ್ಲ ಗುರುತಿಸ್ಕೊಂಡು ಅವ್ರಿಗೆ ಯಾವ್ದು ಬೇಕು, ಏನು ಬೇಕು ನೋಡಿಕೊಂಡು ಕೊಡುವಂಥ ಕೆಲಸ ಇನಾಮದಾರ್ ಫೌಂಡೇಶನ್ನಿಂದ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಹಾಗಾಗಿ ನಾನು ಮತ್ತೆ ಇನಾಮದಾರ್ ಫೌಂಡೇಶನ್ನಿನ ಈ ಒಳ್ಳೆಯ ಪ್ರಯತ್ನಕ್ಕೆ ಅಭಿನಂದಿಸ್ತೇನೆ. 2023ರಲ್ಲಿ ಇನಾಮದಾರ್ ಫೌಂಡೇಶನ್ ಪ್ರಾರಂಭ ಆಯಿತು ಅನ್ನೋ ವಿವರ ಕೊಟ್ಟರು. ಇದುವರೆಗೂ ಈಗ ಈ ರೀತಿ ಕ್ಯಾಂಪನ್ನು ನೇಗ್ನಾಳದಲ್ಲಿ ಮಾಡೋದ್ರ ಜೊತೆಯಲ್ಲಿ ಅಲ್ಲಿಯೂ ಈ ಉದ್ಯೋಗ ಮೇಳಗಳಂಥದ್ದನ್ನು ಸಣ್ಣ ಪ್ರಮಾಣದಲ್ಲಿ ಉದ್ಯೋಗ ಬೇರೆ ಬೇರೆಯವರಿಗೆ ದೊರಕಿಸ್ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಈ ಫೌಂಡೇಶನ್ ಮಾಡಿದೆ. ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಸಮಾಜದ 10 ಹಲವು ಅಗತ್ಯತೆಗಳಿಗೆ ಸ್ಪಂದಿಸುವಂಥ ಪ್ರಯತ್ನ ಈ 2-3 ವರ್ಷದಲ್ಲಿ 3-4 ವರ್ಷದಲ್ಲಿ ಈ ಫೌಂಡೇಶನ್ ಮಾಡಿದೆ. ಹಾಗಾಗಿ ನಾನು ಫೌಂಡೇಶನ್ ಈಗ ತಾನೇ ಪ್ರಾರಂಭವಾಗಿ ಹೆಜ್ಜೆ ಇಡುತ್ತಿರುವಂಥ ಒಂದು ಪ್ರಯತ್ನ, ನಾನು ಈ ಪ್ರಯತ್ನವನ್ನು ಮಾಡ್ತಿರುವಂಥ ನಾನು ವಿಕ್ರಮ್ ಇನಾಮದಾರ್ ಅವರಿಗೆ, ಲಕ್ಷ್ಮೀ ಇನಾಮದಾರ್ ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ಅವರು ಈ ಪ್ರಯತ್ನ ಮುಂದುವರಿಸಲಿ. ವಿಕ್ರಮ್ ಇನಾಮದಾರ್, ಲಕ್ಷ್ಮೀ ಇನಾಮದಾರ್ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಚನ್ನಮ್ಮ ಕಿತ್ತೂರು ಮಾಜಿ ಶಾಸಕರಾದ ಮಾಂತೇಶ್ ದೊಡ್ಡಗೌಡರ್, ದಿವಂಗತ ಶ್ರೀ ಟಿ.ಬಿ. ಇನಾಮದಾರ್ ಅವರ ಕಾರ್ಯಗಳು ಈ ಬಗ್ಗೆ ಮೆಲುಕು ಹಾಕಿದರು. ಬಿಜೆಪಿ ಚನ್ನಮ್ಮ ಕಿತ್ತೂರು ಮಂಡಳ ಅಧ್ಯಕ್ಷ ಶ್ರೀಕರ್ ಕುಲಕರ್ಣಿ, ಸಂದೀಪ್ ದೇಶಪಾಂಡೆ, ರಾಜೇಂದ್ರ ಇನಾಮದಾರ್ ಸೇರಿದಂತೆ ಟಿ.ಬಿ. ಇನಾಮದಾರ್ ಅಭಿಮಾನಿ ಬಳಗ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈರಣ್ಣ ದೊಡ್ಡಮನಿ, ಕೆಎಂಎಂ ಕನ್ನಡ ನ್ಯೂಸ್, ಕಿತ್ತೂರು.